9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಸಮಾಜ ವಿಜ್ಞಾನದ ಮತ್ತೊಂದು ಭಾಗವಾಗಿರ್ತಕ್ಕಂತಹ ಅರ್ಥಶಾಸ್ತ್ರ. ಈಗಾಗಲೇ ನಿಮಗೆ ಗೊತ್ತಿದೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರ ಅಂದ್ರೆ ಏನು ಹಲವಾರು ಕಡೆ ಇಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಹೇಳಿ. ಹಣಕಾಸಿನ ಬಗ್ಗೆ ಕುರಿತು ಅಧ್ಯಯನ ಮಾಡೋದಕ್ಕೆ ಅರ್ಥಶಾಸ್ತ್ರ. ಹಣಕಾಸಿನ ಬಗ್ಗೆ ಕುರಿತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಏನಿದೆ ಇದನ್ನ ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಮತ್ತೆ ಈ ಕಡೆ ಯಾರಾದ್ರೂ ಬೇಕಾ? ಅರ್ಥಶಾಸ್ತ್ರ ಅಂದ್ರೆ ಏನು? ಓಕೆ, ಕೂತ್ಕೊಳ್ಳಿ. ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳು, ಅಂದ್ರೆ ಹಣಕಾಸಿನ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ ಅಲ್ವಾ? ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆ ಅಂತಂದ್ರೆ ಇಸ್ ದ ಮೀನಿಂಗ್ ಆಫ್ ಮನಿ. ಮನಿ ಮೀನ್ಸ್ ದುಡ್ಡು, ಹಣಕಾಸಿನ ಬಗ್ಗೆ ಅಲ್ವಾ? ಹಾಗಾದ್ರೆ ಹೂ ವಾಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಆಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ನಾವಿಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕನ್ನೋದಾದ್ರೆ ಏನನ್ನ ಮಾಡಬೇಕು? ನಾವು ಕೆಲಸವನ್ನ ಮಾಡಬೇಕು ಅಲ್ವಾ? ಅದೇ ರೀತಿ ದೇಶ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ದೇಶ ಆರ್ಥಿಕವಾಗಿ ಈಗ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1947ಕ್ಕಿಂತ ಮುಂಚೆ ಬ್ರಿಟಿಷರು ಆಡಳಿತವನ್ನ ಮಾಡ್ತಾ ಇದ್ರು. ನಮಗೆ ಸ್ವತಂತ್ರ ಅಂತಕ್ಕಂಥದ್ದು 1947 ಬಂದು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಭಾರತದ ಸ್ಥಿತಿಗತಿ ಅಂತಕ್ಕಂಥದ್ದೇನಿದೆ ಏನಾಗಿತ್ತು? ಬಡ ರಾಷ್ಟ್ರ ಆಗಿತ್ತು. ಯಾಕೆಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನು ಕೂಡ ದೋಚ್ಕೊಂಡು ಹೋಗಿದ್ರು ಯಾರು? ಬ್ರಿಟಿಷರು ಅಲ್ವಾ? ಆಗ ಭಾರತ ಏನಾಗಿತ್ತು? ಬಡ ರಾಷ್ಟ್ರವಾಗಿರ್ತಕ್ಕಂಥ ನಮಗೆ ಗೊತ್ತಿದೆ. ಹಾಗಾದ್ರೆ ಇವತ್ತು ಭಾರತ ಬಡ ರಾಷ್ಟ್ರವಾಗಿ ಉಳಿದಿದೆಯೋ ಅಥವಾ ಅಭಿವೃದ್ಧಿ ರಾಷ್ಟ್ರದ ಕಡೆಗೆ ಪಾದವನ್ನ ಇಡ್ತಾ ಇದೆಯಾ? ಅಲ್ವಾ? ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಭಾರತ ಬಡ ರಾಷ್ಟ್ರವಾಗಿತ್ತು, ನಂತರದ ದಿನಗಳಲ್ಲಿ ನಾವು ಅಭಿವೃದ್ಧಿಶೀಲ ರಾಷ್ಟ್ರವಾಗ್ತಾ ಇದೀವಿ. ಅಂದ್ರೆ ಮುಂದುವರಿತಾ ಇದ್ದೀವಿ, ಅಂದ್ರೆ ಶ್ರೀಮಂತರಾಗ್ತಾ ಇದ್ದೀವಿ ಅಲ್ವಾ? ಹೌದು ತಾನೆ? ನಾವು ವೈಯಕ್ತಿಕವಾಗಿ ತಗೊಂಡಾಗಲೂ ಕೂಡ ನಾವು ಹಿಂದೆ ಹೇಗಿದ್ವಿ? ಬಡತನದಲ್ಲಿದ್ವಿ. ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಶ್ರೀಮಂತರಾಗಿದ್ದೀವಿ. ಅದೇ ರೀತಿಯಾಗಿ ಒಂದು ದೇಶನೂ ಕೂಡ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಏನಾಗಿತ್ತು, ಆ ರಾಷ್ಟ್ರ ಇವತ್ತು ಅಭಿವೃದ್ಧಿ ರಾಷ್ಟ್ರವಾಗಿದೆ. ಅದಕ್ಕೆ ಮೂಲ ಕಾರಣ ಏನು? ಆರ್ಥಿಕತೆ ಅಲ್ವಾ? ಒಂದು ದೇಶದ ಆರ್ಥಿಕತೆ ಅಂತ ನಾವೇ ಕರಿತೀವಿ. ಆ ಆರ್ಥಿಕತೆಯ ಆಧಾರದ ಮೇಲೆ ದೇಶ ಅಂತಕ್ಕಂಥದ್ದು ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಹೊಂದಿ ಶ್ರೀಮಂತ ರಾಷ್ಟ್ರಗಳ ಗುಂಪಿಗೆ ಸೇರಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಯಾವ ವಿಧದಲ್ಲಿ, ಯಾವ ರೀತಿಯಲ್ಲಿ ದೇಶ ಅಂತಕ್ಕಂಥದ್ದು ಆರ್ಥಿಕವಾಗಿ ಅಥವಾ ಶ್ರೀಮಂತ ರಾಷ್ಟ್ರವಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಇವತ್ತು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಅರ್ಥಶಾಸ್ತ್ರದ ಅಧ್ಯಾಯ ಯಾವುದು? ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂತ ಕರಿತೀವಿ. ಭಾರತೀಯ ಅರ್ಥವ್ಯವಸ್ಥೆಯ, ದೇಶದ ಆರ್ಥಿಕತೆ ಅಂತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ನಿಂತಿದೆ? 3 ವಲಯಗಳು ಏನಿದಾವೆ, 3 ಸ್ಟೇಜಸ್ ಅಂತ ನಾವೇನ್ ಕರಿತೀವಿ. ಆ 3 ವಲಯಗಳ ಆಧಾರದ ಮೇಲೆ ಭಾರತದ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ನಿಂತಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಬಡ ರಾಷ್ಟ್ರವಾಗಿರ್ತಕ್ಕಂಥದ್ದು ಇವತ್ತು ನಾವು ಮುಂದುವರಿತಿರ್ತಕ್ಕಂಥ ರಾಷ್ಟ್ರಗಳ ಗುಂಪಿಗೆ ಸೇರ್ತಾ ಇದೀವಿ ಅಂತಂದ್ರೆ ಈ 3 ವಲಯಗಳು ಏನಿದಾವೆ, 3 ಸ್ಟೆಪ್ಸ್ ಅಂತ ನಾವೇನ್ ಕರಿತೀವಿ, 3 ಸ್ಟೇಜಸ್, ಈ 3 ವಲಯಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿನೇ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂದ್ರೆ ಎಷ್ಟು ವಲಯಗಳಾಗಿ ನಾವು ನೋಡಬಹುದಾಗಿದೆ? 3 ವಲಯಗಳಾಗಿ ತಿಳ್ಕೋಬೇಕಾಗಿದೆ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವಿದಾವೆ ನೋಡ್ತಾ ಹೋಗೋಣ. ಒಂದು, ಭಾರತದ ಆರ್ಥಿಕತೆಯ ಮುಖ್ಯ ವಲಯಗಳು, ಈಗ ಹೇಳಿದ್ವಲ್ಲ ನಾವು 3. ಇನ್ನ ಪ್ರಾಥಮಿಕ ವಲಯದ ಅರ್ಥ ಮತ್ತು ಪ್ರಾಮುಖ್ಯತೆ, ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ ನಾವು. ಇಂಪಾರ್ಟೆನ್ಸ್ ಆಫ್ ದಿ ಪ್ರೈಮರಿ ಸೆಕ್ಟರ್ ಮೀನ್ಸ್ ಪ್ರಾಥಮಿಕ ವಲಯದ ಅರ್ಥ, ದ ಡೆಫಿನಿಷನ್ಸ್ ಅಂಡ್ ದಿ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ತಯಾರಿಕಾ ವಲಯ ಅಂದ್ರೆ ಕೈಗಾರಿಕಾ ವಲಯ. ಎರಡನೇ ದ್ವಿತೀಯ ವಲಯ ಅಂತ ನಾವು ಕರಿಬಹುದು, ಕೈಗಾರಿಕಾ ವಲಯ ಅಂತ ಅದನ್ನು ಕೂಡ ನಾವು ಕರಿಬಹುದು. ಇನ್ನು ಮತ್ತೆ ಅದರ ಪ್ರಾಮುಖ್ಯತೆ. ಇನ್ನ ತೃತೀಯ ವಲಯ, ಥರ್ಡ್ ಸ್ಟೇಜ್ ಅಂತ ಕರಿತೀವಿ. ಈ 3 ವಲಯಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡಬೇಕಾಗಿದೆ. ಓಕೆ, ಹಾಗಾದ್ರೆ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದೀವಿ ನಾವು? 3 ಭಾಗಗಳು ಅಲ್ವಾ? 3 ಭಾಗಗಳು ಅಂದ್ರೆ ಈ ಒಂದು ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ದೇಶದ
ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪಾದನೆ. ಈ ಒಂದು ದೇಶಕ್ಕೆ ಆದಾಯ ಅಂತಕ್ಕಂಥದ್ದು ಬರ್ತಾ ಇರೋದೇ ಈ 3 ವಲಯಗಳಿಂದ. ಯಾವಾಗ ಆದಾಯದ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೋ ಆಗ ದೇಶ ಅಭಿವೃದ್ಧಿಯನ್ನ ಹೊಂದ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ 3 ವಲಯಗಳು ಯಾವ್ಯಾವ ಇದಾವೆ? ಭಾರತೀಯ ಅರ್ಥವ್ಯವಸ್ಥೆಯನ್ನ ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? 3 ವಲಯಗಳಾಗಿ ನಾವು ವಿಂಗಡಿಸಬಹುದಾಗಿದೆ. ಹಾಗಾದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಪ್ರಾಥಮಿಕ ವಲಯ. ಎರಡನೇದು ದ್ವಿತೀಯ ವಲಯ. ಮೂರನೇದಾಗಿರ್ತಕ್ಕಂಥದ್ದು ತೃತೀಯ ವಲಯ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಇಲ್ಲಿ ನಾವು ಪ್ರಾಥಮಿಕ ವಲಯದಲ್ಲಿ ಏನೇನು ನೋಡಬಹುದು? ನೇರವಾಗಿ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಕೃಷಿ. ಕೃಷಿ ಅಂದ್ರೆ ಗೊತ್ತಿದೆ ನಮಗೆ. ಏನ್ ಕೃಷಿ ಅಂತಂದ್ರೆ ವ್ಯವಸಾಯ ಅಲ್ವಾ? ವ್ಯವಸಾಯವನ್ನ ಮಾಡ್ತಕ್ಕಂಥದ್ದು. ಇನ್ನ ಪಶು ಸಂಗೋಪನೆ. ಏನ್ ಪಶು ಸಂಗೋಪನೆ ಅಂದ್ರೆ ಹಾಗಾದ್ರೆ ಸ್ಟ್ಯಾಂಡ್ ಅಪ್ ಐಸೆ. ಎಸ್ ಟೆಲ್ ಮಿ. ಅದನ್ನ ದನ ಕರುಗಳು ಅನ್ನೋದಕ್ಕಿಂತ ಸಾಕು ಪ್ರಾಣಿಗಳು ಅಲ್ವಾ? ಹೌದು ತಾನೆ? ಸಾಕು ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು ಕೃಷಿಯಲ್ಲಿ ಬರ್ತಕ್ಕಂಥ. ಅದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಮಿಶ್ರ ಬೇಸಾಯ ಪದ್ಧತಿ ಅಂತಂದ್ರೆ ಆಹಾರ ಧಾನ್ಯಗಳ ಜೊತೆಗೆ ಪಶು ಸಂಗೋಪನೆಯನ್ನ ಮಾಡ್ತಕ್ಕಂಥ ಒಂದು ವಿಧಾನ. ಪ್ರಾಣಿಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಹಸುಗಳಾಗಿರ್ಬೋದು, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಪಶು ಸಂಗೋಪನೆ. ಓಕೆ, ಅದಾಯ್ತಲ್ಲ? ಪ್ರಾಥಮಿಕ ವಲಯದಲ್ಲಿ ನಾವು ಗಮನಿಸತಕ್ಕಂಥದ್ದು ಕೃಷಿ, ಇನ್ನು ಪಶುಪಾಲನೆ, ಅರಣ್ಯಗಳು ಇಸ್ ದ ಫಾರೆಸ್ಟ್. ಅರಣ್ಯಗಳನ್ನು ಗೊತ್ತಲ್ಲ, ದೊಡ್ಡ ದೊಡ್ಡವಾಗಿರ್ತಕ್ಕಂಥ ಕಾಡುಗಳು. ಕಾಡುಗಳನ್ನ ನಾವು ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು. ಅಲ್ಲಿ 2 ವಿಧದ ಕಾಡುಗಳನ್ನ ನಾವು ನೋಡಬಹುದು. ಒಂದು ನೈಸರ್ಗಿಕ ಕಾಡುಗಳು ಅಥವಾ ಪ್ರಾಕೃತಿಕ ಕಾಡುಗಳು ಅಂತ ಕರಿತೀವಿ. ಅಂದ್ರೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿದತ್ತವಾಗಿ ಬೆಳೆದಿರ್ತಕ್ಕಂಥ ಕಾಡುಗಳು. ಇನ್ನೊಂದು ಸೋಷಿಯಲ್ ಫಾರೆಸ್ಟ್ ಮೀನ್ಸ್ ಸಾಮಾಜಿಕ ಅರಣ್ಯಗಳು. ಸೋಷಿಯಲ್ ಫಾರೆಸ್ಟ್ ಮೀನ್ಸ್ ಸಾಮಾಜಿಕ ಅರಣ್ಯಗಳನ್ನು ನಾವು ಹೆಚ್ಚಾಗಿ ಈ ಒಂದು ಪ್ರಾಥಮಿಕ ವಲಯದಲ್ಲಿ ಕಾಣ್ತೀವಿ. ಇನ್ನ ಮೀನುಗಾರಿಕೆ. ಮೀನುಗಾರಿಕೆ ಅಂದ್ರೆ ಗೊತ್ತಲ್ಲ, ಕೆರೆಕಟ್ಟೆಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಒಡ್ಡುಗಳಾಗಿರ್ಬೋದು ಅಲ್ವಾ? ಇವುಗಳಲ್ಲಿ ನಾವು ಏನು ಮೀನನ್ನ ಬೇಟೆಯಾಡ್ತೀವ ಅದನ್ನ ನಾವು ಮೀನುಗಾರಿಕೆಯಲ್ಲಿ ಕಾಣ್ತೀವಿ. ಎಲ್ಲಿ? ಪ್ರಾಥಮಿಕ ವಲಯದಲ್ಲಿ. ಕೃಷಿ, ಪಶುಪಾಲನೆ, ಆಮೇಲೆ ಅರಣ್ಯೀಕರಣ, ಆಮೇಲೆ ಮೀನುಗಾರಿಕೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಗಣಿಗಾರಿಕೆ. ಏನ್ ಗಣಿಗಾರಿಕೆ ಅಂತಂದ್ರೆ ಚಿನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು, ಚಿನ್ನಗಳನ್ನ ತೆಗಿತಕ್ಕಂಥದ್ದು. ಸಿಂಪಲ್ ಗಣಿಗಾರಿಕೆ ಅಂತಂದ್ರೆ ಗುಡ್ಡಗಾಡು ಪ್ರದೇಶ ಅಥವಾ ಭೂಮಿಯ ಅಂತರಾಳದಲ್ಲಿ ಇರತಕ್ಕಂತಹ ಅದಿರುಗಳು ಅಥವಾ ಖನಿಜಗಳು ಅಂತ ನಾವೇನ್ ಕರಿತೀವಿ. ಆ ಖನಿಜಗಳನ್ನ ತೆಗೆದು ಶುದ್ಧವಾಗಿರ್ತಕ್ಕಂಥ ವಸ್ತುಗಳನ್ನಾಗಿ ನಾವು ತಯಾರು ಮಾಡ್ತಕ್ಕಂಥದಕ್ಕೆ ಏನಂತ ಕರಿತೀವಿ? ಗಣಿಗಾರಿಕೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇದನ್ನ ನಾವು ಪ್ರಾಥಮಿಕ ವಲಯ, ಮೊದಲನೇ ವಲಯದಲ್ಲಿ ಬರ್ತಕ್ಕಂಥದ್ದು. ಭಾರತೀಯ ಅರ್ಥವ್ಯವಸ್ಥೆಯ ಮೊದಲನೇ ವಲಯದಲ್ಲಿ ಬರ್ತಕ್ಕಂಥದ್ದು ಕೃಷಿ, ಪಶುಪಾಲನೆ, ಅರಣ್ಯ, ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಮುಂತಾಗಿರ್ತಕ್ಕಂಥವು. ಇನ್ನ ಸೆಕೆಂಡ್ ಸ್ಟೇಜ್ ಬಂದಾಗ ನಾವು ದ್ವಿತೀಯ ವಲಯಕ್ಕೆ ಬಂದಾಗ ಇಲ್ಲಿ ಸಿಂಪಲ್ ಆಗಿ ತಗೊಳ್ರಿ, 3 ವಲಯಗಳನ್ನ ನಾವೇನ್ ಹೇಳಿದೀವಿ. ಪ್ರಾಥಮಿಕ ವಲಯ ಅಂತಂದ್ರೆ ಕೃಷಿಯ ಉತ್ಪಾದನೆ ಅಂತ ತಿಳ್ಕೋಬೇಕು ನಾವು. ನೇರವಾಗಿ ವಸ್ತುಗಳನ್ನ ಪಡಿತೀವಿ. ಅರ್ಥ ಆಯ್ತಾ? ಇನ್ನ ಸೆಕೆಂಡ್ ಸ್ಟೇಜ್ ಬಂದಾಗ ದ್ವಿತೀಯ ವಲಯ ಅಂತಂದ್ರೆ ಇಲ್ಲಿ ನಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು? ಕೈಗಾರಿಕೆ. ಅರ್ಥ ಆಯ್ತಾ? ಸೆಕೆಂಡ್ ಸ್ಟೇಜ್ ಬಂದಾಗ ಏನಿರ್ಬೇಕಾಗುತ್ತೆ? ಕೈಗಾರಿಕೆಗಳು. ಅಂದ್ರೆ ಕೃಷಿಯಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳೇನಿದಾವೆ ಆ ಕಚ್ಚಾ ವಸ್ತುಗಳನ್ನ ದ್ವಿತೀಯ ವಲಯದಲ್ಲಿ ಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸತಕ್ಕಂತ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ದ್ವಿತೀಯ ವಲಯ. ಕ್ಲಿಯರ್ ಆಯ್ತಾ? ದ್ವಿತೀಯ ವಲಯ ಅಂತ ಕರಿತೀವಿ. ಏನಾರ ಡೌಟ್ಸ್ ಇದೆಯಾ? ಅರ್ಥ ಆಯ್ತಲ್ಲ? ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳೇನಿದಾವೆ ಆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಯಾವ ವಲಯದಲ್ಲಿ ಮಾಡ್ತೀವಿ ನಾವು? ದ್ವಿತೀಯ ವಲಯದಲ್ಲಿ, ಅಂದ್ರೆ ಕೈಗಾರಿಕಾ ವಲಯದಲ್ಲಿ. ಹಾಗಾದ್ರೆ ಎಕ್ಸಾಂಪಲ್ ಹೇಳ್ಬೋದಲ್ಲ, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಯಾವ್ಯಾವುದು ಮಾಡಬಹುದು ಅಂತ ತೆಗೆದಿಟ್ಕೋಬೇಕು. ಸ್ಟ್ಯಾಂಡ್ ಅಪ್ ಐಸೆ. ಕಬ್ಬಿನಿಂದ ಬೆಲ್ಲ ಮತ್ತು ಸಕ್ಕರೆ. ವೆರಿ ಗುಡ್. ಮತ್ತೆ ಈ ಕಡೆ ಅಷ್ಟೇನಾ? ಗೊತ್ತೇನಾ? ಎದ್ದಿಟ್ಕೊಂಡು ಹೇಳ್ಬೇಕು. ರೇಷ್ಮೆಯಿಂದ ಬಟ್ಟೆಯನ್ನ, ಸ್ಯಾರಿಯನ್ನ ತಯಾರಿಸ್ತಕ್ಕಂಥ ನಮಗೆ ಗೊತ್ತಿಲ್ಲ. ಅಂದ್ರೆ ಹತ್ತಿಯಿಂದ ಬಟ್ಟೆ ಅಂತ ಅಂದ್ಬಿಡೋಣ.
ಅಲ್ವಾ? ಈ ರೀತಿಯಾಗಿ ಹಲವಾರು ಕೃಷಿಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ನಾವು ಕೈಗಾರಿಕೆಯಲ್ಲಿ ಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸತಕ್ಕಂಥ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ದ್ವಿತೀಯ ವಲಯ ಅಂತ ಕರಿತೀವಿ. ಅರ್ಥ ಆಯ್ತಾ ಈಗ? ಕೂತ್ಕೊಳ್ಳಿ. ಎಸ್, ಕೈಗಾರಿಕೆ. ಇನ್ನ ಕಟ್ಟಡ ನಿರ್ಮಾಣ, ಗೋಡೆ ಕಟ್ಟಡ ಗೊತ್ತಲ್ಲ ನಮಗೆ, ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಕಟ್ಟಡ ನಿರ್ಮಾಣ. ಇನ್ನ ವಿದ್ಯುತ್ ಉತ್ಪಾದನೆ, ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಹಲವಾರು ವಿಧಗಳಿದ್ದಾವೆ. ಇದಾವ ಇಲ್ಲ? ಯಾವ್ಯಾವ ಇದಾವೆ ನಿಮಗೆ ಗೊತ್ತಿರುವ ಹಾಗೇನೆ? ವಿದ್ಯುತ್ ಉತ್ಪಾದನೆಯಲ್ಲಿ ನೀರಿನಿಂದ, ಜಲ ವಿದ್ಯುತ್ ಉತ್ಪಾದನೆ, ಆಮೇಲೆ ಪವನ ಶಕ್ತಿ. ಪವನ ಅಂದ್ರೇನು? ಪವನ ಅಲ್ಲ, ಪವನ ಅಂದ್ರೆ ಗಾಳಿ. ಫ್ಯಾನ್ಗಳು ನೋಡಿದ್ದೀರಾ? ಅದನ್ನೇ ನಾವು ಪವನ ಶಕ್ತಿ ಅಂತ ಕರಿತೀವಿ. ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಅದನ್ನ ನಾವೇನಂತ ಕರಿತೀವಿ? ಪವನ ಶಕ್ತಿ ಅಂತ ಕರಿತೀವಿ. ಇನ್ನ ಮುಂದೆ ಇನ್ನು ಯಾವಾಗಲೂ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದು ಏನಂತೀವಿ ನಾವು ಅದಕ್ಕೆ? ಸೆನ್ಸರ್ ಹೇಳ್ತಾರಲ್ಲ, ಸೌರಶಕ್ತಿ ಅಲ್ವಾ? ಸೌರಶಕ್ತಿಯಿಂದಲೂ ಕೂಡ ನಾವು ಇವತ್ತು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಗೊತ್ತಾ? ಮನೆಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಿರ್ತೀವಿ. ಇನ್ನ ತೋಟಗಳಲ್ಲಿ ಸಿಸಿ ಕ್ಯಾಮೆರಾ ಗೊತ್ತಾ? ಸಿಸಿ ಕ್ಯಾಮೆರಾ ಕರೆಂಟ್ ಅವಶ್ಯಕತೆ ಇಲ್ಲ. ಸೋಲಾರ್ ಅಲ್ಲೇನೆ ಡೈರೆಕ್ಟ್ ಮಳೆಗಾಲದಲ್ಲೂ ಎಲ್ಲಾ ಕಾಲದಲ್ಲೂ ಕೂಡ ಅದು ವರ್ಕ್ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಸೌರಶಕ್ತಿಯಿಂದಲೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಇವತ್ತು ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಉತ್ಪಾದನೆ ಮಾಡ್ತೀವಿ, ತಿಳ್ಕೋಬೇಕು. ಇನ್ನೊಂದು ಕೂಡ ಉತ್ಪಾದನೆಯನ್ನು ಮಾಡ್ತೀವಿ. ಏನು ಉತ್ಪಾದನೆ ಮಾಡ್ತೀವಿ ಹಾಗಾದ್ರೆ? ಈಗ ಜಲ ವಿದ್ಯುತ್ ಆಯ್ತಾ? ನೀರಿನಿಂದ, ಗಾಳಿಯಿಂದ ಉತ್ಪಾದನೆ ಮಾಡ್ತೀವಾ? ಸೌರಶಕ್ತಿಯಿಂದ ಉತ್ಪಾದನೆ ಮಾಡ್ತೀವಾ? ಇನ್ನೊಂದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ನಾವು. ಪರಮಾಣು ಬಾಂಬುಗಳು ಗೊತ್ತಾ? ಪರಮಾಣು ಶಕ್ತಿಯಿಂದಲೂ ಕೂಡ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು. ಕರ್ನಾಟಕದಲ್ಲಿನೂ ಕೂಡ ಪರಮಾಣು ಶಕ್ತಿಯಿಂದ ಉತ್ಪಾದನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕೈಗಾರಿಕಾ ಶಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಷ್ಟು ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥದ್ದು. ಇನ್ನು ತೃತೀಯ ವಲಯಕ್ಕೆ ಬಂದಾಗ, ತೃತೀಯ ವಲಯದಲ್ಲಿ ಯಾವ್ಯಾವ ಬರ್ತವೆ? ಎಜುಕೇಶನ್ ಬರುತ್ತೆ, ಟ್ರಾನ್ಸ್ಪೋರ್ಟ್ ಬರುತ್ತೆ, ಮೀನ್ಸ್ ಸಾರಿಗೆ, ಶಿಕ್ಷಣ, ಸಾರಿಗೆ, ಸಂಪರ್ಕ, ಉಗ್ರಾಣ. ಉಗ್ರಾಣ ಅಂದ್ರೆ ಏನು ಗೊತ್ತಾ? ಉಗ್ರಾಣ ಅಂದ್ರೆ ಸ್ಟಾಕ್ ಯಾರ್ಡ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಉಗ್ರಾಣ ಅಂದ್ರೆ ಏನು ನಿಮಗೆ ಗೊತ್ತಿದೆ? ಕಂಟೈನರ್ ಗೊತ್ತಾ? ಕಂಟೈನರ್ ಅಂದ್ರೆ ಏನು ಗೊತ್ತಾ? ಉಗ್ರಾಣ ಅಂದ್ರೆ ಕಂಟೈನರ್ ಅಂತ ಕರಿತೀವಿ. ಏನ್ ಕಂಟೈನರ್ ಅಂದ್ರೆ? ಗೋಡನ್ ಗೊತ್ತಾ? ಗೋಡನ್. ಕಂಟೈನರ್ ಅಂದ್ರೆ ನಿಮ್ ಮನೆಯಲ್ಲಿ ಬಾಕ್ಸ್ಗಳು ಇರ್ತಾವ. ಬಾಕ್ಸ್ ದೊಡ್ಡ ಬಾಕ್ಸ್ ಇರಲ್ವಾ? ಅದರಲ್ಲಿ ವಸ್ತುಗಳನ್ನ ಏನ್ ಮಾಡ್ತೀವಿ ನಾವು? ಇಡ್ತೀವಿ. ಕೆಡಬಾರ್ದು, ಇವ್ರು ಚೆನ್ನಾಗಿರ್ಲಿ ಅಂತೇಳಿ ಅಲ್ವಾ? ಅದನ್ನೇ ಏನಂತ ಕರಿತೀವಿ? ಉಗ್ರಾಣಗಳು ಅಂತ ಕರಿತೀವಿ. ಈಗ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೇನಿದಾವೆ ಆ ಬೆಳೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಏನ್ ಮಾಡ್ತೀವಿ ನಾವು? ಗೋಡನ್ಗೆ ಹಾಕ್ತೀವಿ. ವರ್ಷ ಪೂರ್ತಿ ನಾವು ಬಳಕೆ ಮಾಡ್ಕೊಳ್ತೀವಿ. ಈಗ ಒಂದು 10 kg ಶೇಂಗಾ ತಂದಿದ್ದೀವಿ, ಶೇಂಗಾನ ಅದನ್ನ ವರ್ಷ ಪೂರ್ತಿ ನಾವು ಬಳಕೆ ಮಾಡ್ಕೋಬೇಕು. ಯಾಕಂದ್ರೆ ವರ್ಷಕ್ಕೊಂದ್ಸರಿನ ಅಥವಾ ತಿಂಗಳಿಗೊಂದ್ಸರಿನ ನಾವೇನ್ ಮಾಡ್ತೀವಿ? ಅಂಗಡಿಯಿಂದ ರೇಷನ್ ಹಾಕ್ಸ್ಕೊಂಡ್ ಬರ್ತೀವಿ. ಪದೇ ಅಂಗಡಿಗೆ ಏನು ಹೋಗೋದು ಅಂತೇಳಿ ನಾವು ರೇಷನ್ ಹಾಕ್ಸ್ಕೊಂಡ್ ಬರ್ತೀವಿ ಅಲ್ವಾ? ಅವಾಗ ಏನ್ ಮಾಡ್ತೀವಿ? ನಾವು ದಿನ ಸ್ವಲ್ಪ ತಗೊಂಡ್ತೀವಿ, ಕೆಟ್ಟೋಗಬಾರ್ದು, ಒಂದತ್ರ ಇರುತ್ತೆ ಅಂತ. ಅದನ್ನೇ ನಾವೇನಂತ ಕರಿತೀವಿ? ಉಗ್ರಾಣ ಅಂತ ಕರಿತೀವಿ. ಸ್ಟಾಕ್ ಯಾರ್ಡ್, ಗೋಡಾನ್ ಅಂತ ಕರಿತೀವಿ. ಗೋಡಾನ್ಗಳು ನೋಡಿರ್ಬೋದು ನೀವು, ಆಲ್ ಇಂಡಿಯಾ ಇದೆಯಲ್ಲ, ಹಸಿಕೆಗೆ ಹೋಗ್ಬಾರ್ದು ಉಗ್ರಾಣ. ದೊಡ್ಡ ಗೋಡಾನ್ಗಳು ಇರ್ತವೆ, ಯಾವ್ದು ಬೇಕಾದ್ರೂ ನಾವು ಅಲ್ಲಿ ಇಟ್ಕೋಬಹುದು ವಸ್ತುಗಳನ್ನ. ಇನ್ನು ಪ್ರವಾಸೋದ್ಯಮ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರವಾಸೋದ್ಯಮ? ಮೀನ್ಸ್ ಟೂರಿಸಂ. ಪ್ರವಾಸ, ಟೂರ್ ಹೋಗ್ತೀವಲ್ವಾ? ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ಸಾಮಾಜಿಕ ಸ್ಥಳಗಳಾಗಿರ್ಬೋದು, ಪೌರಾಣಿಕ ಅಂದ್ರೆ ದೇವಸ್ಥಾನಗಳು ಅಲ್ವಾ? ಎಲ್ಲ ಕಡೆಗೂ ಕೂಡ ನಾವು ಹೋಗ್ತಕ್ಕಂಥದ್ದು. ಇನ್ನ ಹೋಟೆಲ್ ಗೊತ್ತು? ಹೋಟೆಲ್, ಲಾಡ್ಜ್ಗಳು, ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಹೋಟೆಲ್ಗಳು. ಹಾಗೇನೆ ವಿಮೆ ಮೀನ್ಸ್ ವಿಮೆ ಅಂದ್ರೆ ಏನು? ವಿಮೆ ಅಂದ್ರೆ ಏನು ಕೇಳಿದಿರ? ಹೋಗಿ ವಿಮೆ ಅಂದ್ರೆ ವಿಮೆ ಅಂದ್ರೆ ಏನು? ವಿಮೆ ಗೊತ್ತೇ ಇಲ್ವಾ? LIC
ಇದನ್ನೇ ನಾವೇನಂತ ಕರಿತೀವಿ? ವಿಮೆ, ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್. ಭಾಗ್ಯಲಕ್ಷ್ಮಿ ಬಾಂಡ್ ಇದಾವೆ ಯಾರ್ದಿದೆ? ಅವೆಲ್ಲ ಇನ್ಸೂರೆನ್ಸ್ ಇದ್ದಂಗೆ 18 ವರ್ಷ ಆದ್ಮೇಲೆ ಬರ್ತಕ್ಕಂಥವು, ಸಮಯ ಮುಗಿದ ನಂತರ ಅದನ್ನೇ ನಾವು ಇಲ್ಲಿ ಏನಂತ ಕರಿತೀವಿ? ವಿಮೆ, ಜೀವ ವಿಮೆ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಎಲ್ಲವನ್ನು ಕೂಡ ಇಲ್ಲಿ ಕ್ರೋಢೀಕೃತ ಮಾಡ್ತಕ್ಕಂಥದ್ದು ಏನಿದೆ ಇದನ್ನ ನಾವು ವಿಮೆ ಅಂತ ಕರಿತೀವಿ. ಬೈ ಚಾನ್ಸ್ ಏನಾದ್ರೂ ಎಕ್ಸ್ಪೈರ್ಡ್ ಆದಾಗ ಅಥವಾ ನಾವು ಯಾವ್ದಾದ್ರು ವಸ್ತುಗಳ ಮೇಲೆ, ಈಗ ನಮ್ದು ವೆಹಿಕಲ್ ಇದೆ, ಬೈಕ್, ಕಾರು, ಬಸ್ಸು ಏನಾರ ಅವು ಆಕ್ಸಿಡೆಂಟ್ ಆಗ್ತವೆ, ಅವಾಗ ಏನ್ ಮಾಡ್ತೀವಿ ನಾವು? ಇನ್ಸೂರೆನ್ಸ್ ಕ್ಲೈಮ್ ಅನ್ನ ಮಾಡ್ಕೊಳ್ತೀವಿ, ವಿಮೆಯನ್ನ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಬೆಳೆ ವಿಮೆಯನ್ನ ಕೊಡ್ತಾ ಇದ್ದಾರೆ. ವಿಮೆ ಕೇಳಿದ್ರಿ? ಬೆಳೆ ವಿಮೆ ಅಂದ್ರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಂದಾಗ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಅತಿವೃಷ್ಟಿ ಅಂದ್ರೆ ಏನು? ಅತಿ ಹೆಚ್ಚು ಮಳೆ ಬರೋದು. ಅನಾವೃಷ್ಟಿ ಅಂತಂದ್ರೆ ಮಳೆ ಬಾರದೇ ಇದ್ದು ಬೆಳೆಗಳು ಹಾಳಾಗೋದು. ಅವಾಗ ತಿಂಗಳ 2000 4000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದನ್ನೇ ನಾವು ವಿಮೆ ಅಂತ ಕರಿತೀವಿ. ನಷ್ಟ ಪರಿಹಾರ, ಸಿಂಪಲ್ ಆಗಿ ಹೇಳೋದಂದ್ರೆ ನಷ್ಟ ಪರಿಹಾರವನ್ನ ನೀಡತಕ್ಕಂಥದ್ದು ವಿಮಾ ಕಂಪನಿಗಳು ಇರುತ್ತೆ. ಇನ್ನ ವ್ಯಾವಹಾರಿಕ ಅಥವಾ ವ್ಯವಹಾರ ಸೇವೆಗಳು, ಬಿಸ್ನೆಸ್ ಮಾಡ್ತೀವಿ ನೋಡ್ರಿ ನಾವು, ಇದನ್ನ ನಾವು ಎಲ್ಲಿ ಕಾಣ್ತೀವಿ? ತೃತೀಯ ವಲಯದಲ್ಲಿ ಕಾಣ್ತೀವಿ. ಇನ್ನ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ ಇಂಗ್ಲಿಷ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಮೀನ್ಸ್ ಸರ್ಕಾರಿ ಸೇವೆಗಳು. ಸರ್ಕಾರಿ ಸೇವೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯಕ್ಕೆ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು ಅಲ್ವಾ, ಇವುಗಳ ಸೇವೆಯನ್ನ ನೀಡ್ತಕ್ಕಂಥದ್ದು ಏನಿದೆ ಅದನ್ನ ನಾವು ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಮೀನ್ಸ್ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ, ಅದನ್ನ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರೀತೀವಿ, ಸಾರ್ವಜನಿಕ ಆಡಳಿತ. ಇಷ್ಟು ಈ 3 ವಲಯಗಳಲ್ಲಿ ನಾವು ಕಾಣ್ತೀವಿ. ಯಾವ್ಯಾವುದರಲ್ಲಿ? ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಮತ್ತೆ ಭಾರತೀಯ ಅರ್ಥವ್ಯವಸ್ಥೆಯನ್ನ ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? 3 ವಲಯಗಳು. ಯಾವ್ಯಾವು? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಪ್ರಾಥಮಿಕ ವಲಯ ವಸ್ತುಗಳನ್ನು ನೇರವಾಗಿ ಪಡಿತಕ್ಕಂಥ, ಇನ್ನೂ ಸಿಂಪಲ್ ಆಗಿ ಸರಳವಾಗಿ ತಿಳ್ಕೋಬೇಕನ್ನೋದು. ಇನ್ನ ದ್ವಿತೀಯ ವಲಯ ಅಂತಂದ್ರೆ ಸಿದ್ಧ ವಸ್ತುಗಳನ್ನಾಗಿ ಮಾಡೋದು, ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾರೆ. ಇನ್ನ ತೃತೀಯ ವಲಯದಲ್ಲಿ ಸೇವಾ ವಲಯ ಅಂತಲೂ ಕೂಡ ಕರಿತೀವಿ ನಾವು. ತೃತೀಯ ವಲಯವನ್ನ ಸೇವಾ ವಲಯ ಅಂತಲೂ ಕೂಡ ಕರಿತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಮತ್ತೆ ಅವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ ಮೊದಲಾಗಿರ್ತಕ್ಕಂಥದ್ದು ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಮೊದಲಾಗಿರ್ತಕ್ಕಂಥದ್ದು ಯಾವುದು? ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯದೊಂದಿಗೆ ನಮಗೆ ನೆನಪರ್ತಕ್ಕಂಥದ್ದು ಯಾವುದು? ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಈಗಾಗಲೇ ನಮಗೆ ಗೊತ್ತಿದೆ ಭಾರತೀಯ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತ ನಾವು ಯಾವ್ದನ್ನು ಕರಿತೀವಿ? ಕೃಷಿಯನ್ನು. ಯಾಕೆಂತಂದ್ರೆ ಭಾರತೀಯ ಅರ್ಥವ್ಯವಸ್ಥೆ ನಿಂತಿರದೆ ಕೃಷಿ ವಲಯದಲ್ಲಿ. ಯಾಕೆಂತಂದ್ರೆ ಸಾಕಷ್ಟು ಜನರು, ಭಾರತದ ಹೆಚ್ಚಿನ ಜನರು ಅಂತಕ್ಕಂಥವ್ರು ತಮ್ಮ ಉದ್ಯೋಗವನ್ನ ಯಾವ್ದು ಮಾಡ್ಕೊಂಡಿದ್ದಾರೆ? ಕೃಷಿಯನ್ನ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಉತ್ಪಾದನೆ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ರಾಷ್ಟ್ರೀಯ ಆದಾಯದ ಪ್ರಮಾಣವೂ ಕೂಡ ಏನಾಗಿದೆ? ಜಾಸ್ತಿ ಆಗಿರ್ತಕ್ಕಂಥದ್ದು. ಯಾವುದರಿಂದ? ಕೃಷಿ ವಲಯದಿಂದ ಅಥವಾ ಪ್ರಾಥಮಿಕ ವಲಯದಿಂದ. ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ವ್ಯವಸಾಯಕ್ಕೆ ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಹಾಗಾಗಿನೇ ಭಾರತೀಯ ಅರ್ಥವ್ಯವಸ್ಥೆಯ ವಲಯ ಏನಿದೆ ಇದು ಕೃಷಿ ಭಾರತದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತಲೂ ಕೂಡ ನಾವು ಕರಿತೀವಿ. ಯಾಕೆಂತಂದ್ರೆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಯಾವುದರಿಂದ ಬರುತ್ತಪ್ಪ ಅಂತಂದ್ರೆ ಕೃಷಿ ವಲಯದಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ? ಕೃಷಿ ವಲಯದ ಉತ್ಪಾದನಾ ಪ್ರಮಾಣ ಕಡಿಮೆಯಾಗಿದೆ, ಸೇವಾ ವಲಯದ ಪ್ರಮಾಣ ಹೆಚ್ಚಾಗಿರೋದ್ರಿಂದ. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? ಕೃಷಿ ಪ್ರಮಾಣ ಕಡಿಮೆಯಾಗಿ ಇವೆಲ್ಲರೂ ಕೂಡ ಸೇವಾ ವಲಯಕ್ಕೆ ಸೇರ್ಕೊಂಡಿದ್ದಾರೆ, ಸಾರ್ವಜನಿಕ ವಲಯಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು ಅಥವಾ ಸೇವಾ ವಲಯಕ್ಕೆ ಸೇರ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಆದಾಯದ ಪ್ರಮಾಣ ಹೆಚ್ಚಾಗಿರುತ್ತೆ. ಎಲ್ಲರೂ ಕೂಡ ನಾವೆಲ್ಲ ಓದಿದ್ದೀವಿ ಅಂದ್ರೆ ನಾವೇನ್ ಆಸೆ ಪಡ್ತೀವಿ? ಫಸ್ಟ್ ಸರ್ಕಾರಿ ನೌಕರಿ ಸಿಗ್ಬೇಕು ಅಂತ, ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಅಲ್ವಾ? ಹಾಗಾಗಿ ಇಲ್ಲಿ ಇವತ್ತು ಕೃಷಿ ವಲಯದ ಪ್ರಮಾಣ, ಉತ್ಪಾದನಾ ಪ್ರಮಾಣ ಏನಾಗಿದೆ ಇವತ್ತು ಕಡಿಮೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಸೇವಾ ವಲಯದ ಪ್ರಮಾಣ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ಪುರಾತನ ಕಾಲದಿಂದಲೂ ಕೂಡ ಭಾರತೀಯ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತಂದ್ರೆ ಕೃಷಿ ಅಂತಕ್ಕಂಥದ್ದು. ಇವತ್ತು ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನ ಮಾಡ್ತಾ ಬಂದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು ಕೃಷಿಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ದಿ ಅಗ್ರಿಕಲ್ಚರ್, ಕೃಷಿಯ
ಪ್ರಾಮುಖ್ಯತೆಯನ್ನ ನಾವು ನೋಡೋದಾದ್ರೆ ಏನ್ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥದ್ದು ಯಾವುದು ಕೃಷಿ ಅಂತಕ್ಕಂಥದ್ದು ನೋಡೋಣ. ಈಗ ಏನು ಕೃಷಿಯ ಪ್ರಾಮುಖ್ಯತೆ? ಹೆಚ್ಚಿನ ಜನರು ಈಗಲೂ ಕೂಡ ಹಿಂದೆ ಅಂತಲ್ಲ ಪ್ರಾಚೀನ ಕಾಲದಿಂದ ಅಂತಲ್ಲ ಈಗಲೂ ಕೂಡ ಹೆಚ್ಚಿನ ಜನರು ಯಾವುದನ್ನ ತಮ್ಮ ಜೀವನೋಪಾಯಕ್ಕಾಗಿ ಕಸುಬನ್ನ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ ಕೃಷಿಯನ್ನು. ಹೆಚ್ಚಿನ ಜನರು ವ್ಯವಸಾಯವನ್ನು ಇವತ್ತು ಅವಲಂಬಿಸಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ ಜೀವನೋಪಾಯಕ್ಕಾಗಿ. ಹೆಚ್ಚಿನ ಜನರು ಯಾಕಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಶ್ರೀಮಂತರ. ಭಾರತ ಹಳ್ಳಿಗಳ ರಾಷ್ಟ್ರ ಗೊತ್ತಿರ್ಬೇಕು ನಮಗದು ಅಲ್ವಾ? ಹಳ್ಳಿಗಳ ರಾಷ್ಟ್ರ ಆಗಿರೋದ್ರಿಂದ ಹೆಚ್ಚಿನ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯನ್ನೇ ಅವಲಂಬಿಸಿ ಉತ್ಪಾದನಾ ಪ್ರಮಾಣವನ್ನ ಹೆಚ್ಚು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಹಾಗಾಗಿ ಪ್ರಾಮುಖ್ಯತೆಯಲ್ಲಿ ಹೆಚ್ಚಿನ ಜನರು ಈಗಲೂ ಕೂಡ ವ್ಯವಸಾಯವನ್ನೇ ನಂಬಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಓಕೆ, ಒಂದನೇ ಪ್ರಾಮುಖ್ಯತೆ. ಇನ್ನ ಎರಡನೇದು ದ್ವಿತೀಯ ವಲಯದಲ್ಲಿ. ದ್ವಿತೀಯ ವಲಯ ಅಂದ್ರೆ ಯಾವ್ದನ್ನು ಬರಬೇಕು ನಮಗೆ? ಕೈಗಾರಿಕಾ ವಲಯ ಅಲ್ವಾ? ದ್ವಿತೀಯ ವಲಯದಲ್ಲಿ ಕೈಗಾರಿಕಾ ವಲಯ ಅಂದ್ರೆ ಎರಡನೇ ವಲಯ. ದ್ವಿತೀಯ ವಲಯಕ್ಕೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನ ನಾವು ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಈಗಾಗಲೇ ಹೇಳಿದ್ವಿ ನಾವು ಕಬ್ಬು ಸಕ್ಕರೆ ಕೈಗಾರಿಕೆಗೆ ಬೇಕು, ಬೆಲ್ಲಕ್ಕೆ ಬೇಕು ಕೈಗಾರಿಕೆ ಅಂತ ಹೇಳ್ಬಿಡೋಣ. ಹತ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಕೃಷಿಯಿಂದ. ದ್ವಿತೀಯ ವಲಯಕ್ಕೆ ಹೋದಾಗ ನಾವು ಬಟ್ಟೆ ಕೈಗಾರಿಕೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕಚ್ಚಾ ವಸ್ತುಗಳ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿರುತ್ತೆ ಯಾವುದು? ಪ್ರಾಥಮಿಕ ವಲಯ. ಎರಡನೇ ಪ್ರಾಮುಖ್ಯತೆ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆ ಆಗುತ್ತೆ. ಗೋಧಿ, ರಾಗಿ, ಜೋಳ, ಏನೇನಿದಾವ ಭತ್ತ ಎಲ್ಲ ಆಹಾರ ಧಾನ್ಯಗಳನ್ನು ಕೂಡ ನಾವು ಇಲ್ಲಿ ಉತ್ಪಾದನೆಯನ್ನ ಮಾಡಬಹುದು. ಗೊತ್ತಾಯ್ತಲ್ಲ? ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಕೃಷಿ ವಲಯದಿಂದ ನಾವು ಉತ್ಪಾದನೆಯನ್ನ ಮಾಡ್ತೀವಿ. ಆ ಬಂದಿರ್ತಕ್ಕಂಥ ಮೇವು ಅಂತ ಕರಿತೀವಿ ಹುಲ್ಲು, ಅದನ್ನ ಏನ್ ಮಾಡ್ತೀವಿ ನಾವು? ದನಗಳಿಗೆ ಅಂದ್ರೆ ಜಾನುವಾರುಗಳಿಗೆ ಮೇಹವನ್ನ ಕೂಡ ಒದಗಿಸುತ್ತೆ. ಅರ್ಥ ಆಯ್ತಲ್ಲ? ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಜೊತೆಗೆ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವನ್ನು ಕೂಡ ಇಲ್ಲಿ ಪ್ರಾಥಮಿಕ ವಲಯ ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮೂರನೇ ಪ್ರಾಮುಖ್ಯತೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಯಾವುದು? ರೈತರ ಉಳಿತಾಯ. ಅಂದ್ರೆ ಏನು? ಆದಾಯದ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು ನಾವು ಕಾಣ್ತೀವಿ ಅಲ್ವಾ? ಹೆಚ್ಚು ಅಂದ್ರೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಬೆಂಬಲವಾಗಿರ್ತಕ್ಕಂಥ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಅಂತಕ್ಕಂಥದ್ದು ಸಿಕ್ಕಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ? ಹೆಚ್ಚು ಶ್ರೀಮಂತರಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಈಗ 50,000 ರೂಪಾಯಿ ಈ ವರ್ಷ ಆದಾಯ ಬಂದಿದೆ ಅಂತಂದ್ರೆ 20,000 ರೂಪಾಯಿ ಖರ್ಚು ಮಾಡ್ತೀವಿ. ಎಷ್ಟು ಉಳಿತಾಯವನ್ನು ಮಾಡ್ತೀವಿ? 30,000 ಉಳಿತಾಯವನ್ನ ಮಾಡ್ತೀವಿ. ಹೀಗೆ ಉಳಿತಾಯ ಮಾಡಿ 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 ಏನಾಗ್ತೀವಿ ನಾವು? ಒಂದು ದಿನ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದ್ತಾ ಹೋಗ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಇಷ್ಟು ಈ ಒಂದು ಕೃಷಿಯ ಪ್ರಾಮುಖ್ಯತೆ ಅಥವಾ ಪ್ರಾಥಮಿಕ ವಲಯದ ಪ್ರಾಮುಖ್ಯತೆಯನ್ನು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಅರ್ಥ ಆಯ್ತಲ್ಲ? ಹಾಗಾದ್ರೆ ನೆಕ್ಸ್ಟ್ ನಾವು ಸೆಕೆಂಡ್ ಸ್ಟೇಜಿಗೆ ಬಂದ್ರೆ ಯಾವುದು? ದ್ವಿತೀಯ ವಲಯಕ್ಕೆ ಬಂದ್ರೆ ದ್ವಿತೀಯ ವಲಯ ಅಂತ ಹೇಳಿದ್ರೆ ನಮಗೇನು ನೆನಪು ಮಾಡ್ಕೋಬೇಕು? ಕೈಗಾರಿಕಾ ವಲಯ ಅಂದ್ರೆ ಉತ್ಪಾದನಾ ವಲಯ. ಕಚ್ಚಾ ವಸ್ತುಗಳು ಕೃಷಿಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡತಕ್ಕಂಥದ್ದೇ ದ್ವಿತೀಯ ವಲಯ. ಹಾಗಾದ್ರೆ ಇಲ್ಲಿ ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತು ಅಂತ ಹೇಳಿದ್ದೀನಿ ನಾನು. ಕೃಷಿಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಕೈಗಾರಿಕೆಯಲ್ಲಿ ಬಳಕೆ ಮಾಡಿಕೊಂಡು ಏನ್ ಮಾಡ್ಬೇಕು ನಾವು? ಸಿದ್ಧ ವಸ್ತುಗಳನ್ನಾಗಿ ಬಳಕೆ ಮಾಡ್ತಕ್ಕಂಥದಕ್ಕೆ ನಾವು ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯ ಎಂಬುದಾಗಿ ಕರೆಯಲಾಗುತ್ತೆ. ನೋಡಿ, ಈ ಒಂದು ಕೈಗಾರಿಕಾ ವಲಯದಲ್ಲಿ 3 ವಿಧಗಳಿವೆ. ಅರ್ಥ ಆಯ್ತಾ? ಕೈಗಾರಿಕಾ ವಲಯದಲ್ಲಿ 3 ವಿಧಗಳಿದ್ದಾವೆ. ಕೇಳಬಹುದು ನಿಮಗೆ, ಕೈಗಾರಿಕಾ ವಲಯದಲ್ಲಿ ಅಥವಾ ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥ ವಿಧಗಳು ಎಷ್ಟಿದಾವೆ? 3. ಯಾವ್ಯಾವು? ಒಂದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಅರಣ್ಯಾಧಾರಿತ ಕೈಗಾರಿಕೆಗಳು, ಇನ್ನ ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳು. ಅರ್ಥ ಆಯ್ತಲ್ಲ? ಕೈಗಾರಿಕೆಗಳಲ್ಲಿ ಎಷ್ಟು ವಿಧಗಳಿದಾವೆ? 3 ವಿಧಗಳಿದಾವೆ. ಒಂದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಅರಣ್ಯಾಧಾರಿತ ಕೈಗಾರಿಕೆಗಳು, ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳು. ಅರ್ಥ ಆಯ್ತಾ ಅದೇನು ಅಂತ? ಅರ್ಥ ಆಗಿಲ್ಲ? ನೋಡಿ, ಕೃಷಿ ಆಧಾರಿತ ಕೈಗಾರಿಕೆಗಳಂದ್ರೆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಕೃಷಿಯಿಂದ ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ?
ಕೃಷಿ ಆಧಾರಿತ ಕೈಗಾರಿಕೆಗಳು. ಹತ್ತಿಯಿಂದ ಬಟ್ಟೆ, ಕಬ್ಬಿನಿಂದ ಸಕ್ಕರೆ ಅಲ್ವಾ, ಇದನ್ನೇ ನಾವು ಕೃಷಿ ಆಧಾರಿತ ಕೈಗಾರಿಕೆ. ಒಂದು ಕೈಗಾರಿಕೆ ಸ್ಥಾಪನೆ ಆಗಿದೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ನಾವು ಎಲ್ಲಿಂದ ಪಡಿತೀವಪ್ಪ? ಕೃಷಿ. ಹಾಗಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರೀತೀವಿ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಏನಿದೆ? ಅರಣ್ಯಾಧಾರಿತ ಕೈಗಾರಿಕೆಗಳು. ಏನ್ ಅರಣ್ಯಾಧಾರಿತ ಕೈಗಾರಿಕೆಗಳಂದ್ರೆ ಅರಣ್ಯಗಳನ್ನೇ ನಂಬಿಕೊಂಡು ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳನ್ನ ನಾವೇನಂತ ಕರಿತೀವಿ? ಅರಣ್ಯಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಹಾಗಾದ್ರೆ ಅರಣ್ಯಾಧಾರಿತ ಕೈಗಾರಿಕೆಗಳಿಗೆ ಎಕ್ಸಾಂಪಲ್ ಕೊಡಿ ನೋಡೋಣ. ಕಚ್ಚಾ ವಸ್ತುಗಳು ಬೇಕು ತಾನೆ? ಅರಣ್ಯಾಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಎಲ್ಲಿಂದ ಬರ್ತವೆ? ಅರಣ್ಯದಿಂದಲೇ ಬರಬೇಕು. ಮರಮುಟ್ಟುಗಳು. ಈಗ ಪೇಪರ್, ಕಾಗದದ ಕೈಗಾರಿಕೆ ಇದೆ. ಕಾಗದದ ಕೈಗಾರಿಕೆ ಬೇಕು ಅನ್ನೋದಾದ್ರೆ ಕಚ್ಚಾ ವಸ್ತು ಎಲ್ಲಿ ಉತ್ಪಾದನೆ ಆಗುತ್ತೆ? ಅರಣ್ಯಗಳಿಂದ. ನೀಲಗಿರಿ, ಬಿದಿರು, ಸವಾಯಿ ಹುಲ್ಲು ಅಂತ ಕರಿತೀವಿ. ಪೇಪರ್ ಉತ್ಪಾದನೆಗೆ ಬೇಕಾಗಿರುತ್ತೆ ಹುಲ್ಲುಗಾವಲು ಪ್ರದೇಶ, ಡೋರುಗಳ ಅಲ್ವಾ, ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಅರಣ್ಯಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಖನಿಜಾಧಾರಿತ ಕೈಗಾರಿಕೆಗಳು. ಖನಿಜ ಅಂದ್ರೆ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಇದಾವ ಖನಿಜಗಳು? ಮಿನರಲ್ಸ್ ಯಾವ್ಯಾವ ಇದಾವೆ? ಖನಿಜಗಳು ಯಾವ್ಯಾವ? ಸಣ್ಣ ಇರ್ತಾರಲ್ಲ. ಖನಿಜಗಳಂದ್ರೆ ಗೊತ್ತಾ ಹೋಗ್ಲಿ? ಖನಿಜಗಳಂದ್ರೆ ಗೊತ್ತೇ ಇಲ್ವಾ? ಹೇಳಿ ಮತ್ತೆ. ಖನಿಜಾಧಾರಿತ ಕೈಗಾರಿಕೆಗಳಂದ್ರೇನು? ಹೋಗ್ಲಿ, ಖನಿಜಗಳು ಗೊತ್ತಾ? ಅದು ರಾಸಾಯನಿಕ ವಸ್ತುಗಳು. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಅಲ್ವಾ, ಇವುಗಳನ್ನೇ ನಾವು ಖನಿಜಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಈಗ ಭೂಮಿಯಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅಷ್ಟೇ, ಕಬ್ಬಿಣ ಸಿಗಲ್ಲ. ಅದನ್ನ ನಾವೇನ್ ಮಾಡ್ತೀವಿ? ಕಬ್ಬಿಣದ ಕೈಗಾರಿಕೆಗೆ ಕೊಟ್ಟು ಅದನ್ನ ಶುದ್ಧ ಕಬ್ಬಿಣವನ್ನಾಗಿ ಮಾಡ್ತೀವಿ. ಈಗ ಬಂಗಾರ ಸಿಗುತ್ತೆ, ಬಂಗಾರ ನೇರವಾಗಿ ಸಿಗುತ್ತಾ? ಮತ್ತೆ ಅದನ್ನ ಶುದ್ಧೀಕರಿಸಬೇಕು. ಪೆಟ್ರೋಲ್ ಸಿಗುತ್ತೆ, ನೇರವಾಗಿ ಪೆಟ್ರೋಲ್ ಸಿಗಲ್ಲ, ಅದು ಕಚ್ಚಾ ವಸ್ತು ಅಲ್ವಾ. ಅದನ್ನ ಶುದ್ಧ ವಸ್ತುವನ್ನಾಗಿ ತಯಾರಿಸಿ ಆಮೇಲೆ ನಾವು ಪೆಟ್ರೋಲ್ ಅನ್ನ ಬಳಕೆ ಮಾಡ್ತೀವಿ. ಮ್ಯಾಂಗನೀಸ್ ಗೊತ್ತಾ? ಸೇಮ್ ಕಬ್ಬಿಣದ ಅದಿರಿನ ರೂಪವನ್ನ ಹೊಂದಿರತಕ್ಕಂಥದ್ದು. ಆ ಎರಡನ್ನೂ ಬಳಕೆ ಮಾಡಿಕೊಂಡು ಕಬ್ಬಿಣವನ್ನಾಗಿ ತಯಾರಿಸ್ತೀವಿ, ಉಕ್ಕನ್ನ ತಯಾರಿಸ್ತೀವಿ. ಇನ್ನ ತಾಮ್ರ, ಕಿತ್ತಾಳೆ, ಸಿಲ್ವರ್ ಅಂದ್ರೆ ಗೊತ್ತಾ? ಸಿಲ್ವರ್ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಬೆಳ್ಳಿ ಅಂತ ಕರಿತೀವಿ. ಬಟ್ ಮಾಮೂಲಿ ಗ್ರಾಮೀಣ ಭಾಷೆಯಲ್ಲಿ ನಾವು ಅಲ್ಯೂಮಿನಿಯಂನ ಖನಿಜ ವಸ್ತು ಯಾವುದು? ಹೆಸರು ಅಲ್ಯೂಮಿನಿಯಂ. ಇನ್ನೊಂದು ಹೆಸರು ಕರಿತೀವಲ್ಲ ನಾವು ಅಲ್ಯೂಮಿನಿಯಂ. ಅದು ಪ್ಯೂರ್ ಆದ್ಮೇಲೆ ಕಚ್ಚಾ ವಸ್ತುವಾಗಿ ಯಾವ್ದು ಪಡಿತೀವಿ ನಾವು? ಯಾವ್ದು ಪಡಿತೀವಿ? ಬಾಕ್ಸೈಟ್ ಅದಿರನ್ನ ಹೊಂದಿರುತ್ತೆ. ಅದನ್ನ ಶುದ್ಧೀಕರಿಸಿ ನಾವು ಸಿಲ್ವರ್ ಅಥವಾ ಅಲ್ಯೂಮಿನಿಯಂ ಆಗಿ ಪಡಿತೀವಿ. ಅರ್ಥ ಆಯ್ತಲ್ಲ? ಬಾಕ್ಸೈಟ್ ಅದಿರತಕ್ಕಂಥದ್ದು ಇರುತ್ತೆ, ಅದನ್ನೇ ನಾವು ಇವೆಲ್ಲವನ್ನ ಏನಂತ ಕರಿತೀವಿ? ಖನಿಜಾಧಾರಿತ ಕೈಗಾರಿಕೆಗಳು. ಏನಾಯ್ತಾ? ದ್ವಿತೀಯ ಬರ್ತಕ್ಕಂಥ ಕೈಗಾರಿಕೆಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 3. ಕೃಷಿ ಆಧಾರಿತ ಕೈಗಾರಿಕೆಗಳು, ಅರಣ್ಯಾಧಾರಿತ ಕೈಗಾರಿಕೆಗಳು, ಖನಿಜಾಧಾರಿತ ಕೈಗಾರಿಕೆಗಳು. ಈಗ ಕೃಷಿ ಆಧಾರಿತ ಕೈಗಾರಿಕೆ ಅಂದ್ರೆ ಏನಂತ ಗೊತ್ತಾಯ್ತು, ಅರಣ್ಯಾಧಾರಿತ ಕೈಗಾರಿಕೆ ಅಂದ್ರೆ ಏನು ಗೊತ್ತಾಯ್ತು, ಇನ್ನ ಖನಿಜಾಧಾರಿತ ಕೈಗಾರಿಕೆ ಅಂದ್ರೆ ಏನಂತ ಗೊತ್ತಾಯ್ತು. ಆಯ್ತಲ್ಲ? ಖನಿಜಗಳು ಯಾವ್ಯಾವ ಇದಾವೆ ಅಂತ ಗೊತ್ತಾಯ್ತಾ? ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಕಲ್ಲಿದ್ದಲು. ಕಲ್ಲಿದ್ದಲಿಗೆ ಏನಂತ ಕರೀತೀವಿ ನಾವು? ಕಪ್ಪು ವಜ್ರ, ಬ್ಲಾಕ್ ಡೈಮಂಡ್. ದ್ರವ ರೂಪದ ಚಿನ್ನ ಅಂತ ಯಾವ್ದು ಕರಿತೀವಿ? ದ್ರವ ರೂಪದ ಚಿನ್ನ ಅಂತ ಯಾವ್ದು ಕರಿತೀವಿ ನಾವು? ಪೆಟ್ರೋಲಿಯಂ. ಪೆಟ್ರೋಲ್ ಅನ್ನ ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ಓಕೆ, ಇಷ್ಟು ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥವು. ಇನ್ನ
ಆರ್ಥಿಕ ಭಾರತೀಯ ಅರ್ಥವ್ಯವಸ್ಥೆಯ ವಲಯದಲ್ಲಿ ಮೂರನೇ ವಲಯ ಯಾವ್ದಪ್ಪ ಅಂತಂದ್ರೆ ತೃತೀಯ ವಲಯ. ತೃತೀಯ ವಲಯವನ್ನ ನಾವೇನಂತ ಕರೆದಿದ್ದೀವಿ? ಸೇವಾ ವಲಯ. ಸೇವಾ ವಲಯ ಎಂಬುದಾಗಿ ಕರೆದಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಿ ಒಡೆತನದಲ್ಲಿ ಇರ್ತಕ್ಕಂಥವು ಅಥವಾ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವು ಏನಿದ್ದಾವೆ ಇವೆಲ್ಲವನ್ನು ಕೂಡ ನಾವು ಇದನ್ನ ಕರಿತೀವಿ ಸೇವಾ ವಲಯ ಅಂತ ಕರಿತೀವಿ. ಯಾವ್ಯಾವ ಬರ್ತಾವ ಹಾಗಾದ್ರೆ? ಬ್ಯಾಂಕ್ ಇದೆ, ವಿಮೆ ಇದೆ, ಸಾರಿಗೆ ಇದೆ, ಸಂಪರ್ಕ ಇದೆ, ಆರೋಗ್ಯ ಇದೆ, ಶಿಕ್ಷಣ ಇದೆ. ಎಲ್ಲವೂ ಕೂಡ ಏನ್ ಬರ್ತವೆ? ತೃತೀಯ ವಲಯದಲ್ಲಿ ಅಂದ್ರೆ ಸೇವಾ ವಲಯದಲ್ಲಿ. ಬ್ಯಾಂಕ್ಗಳು ಗೊತ್ತಿದೆ, ಬ್ಯಾಂಕ್ಗಳ ಕೆಲಸ ಏನು ಅಲ್ವಾ? ದುಡ್ಡು ಕೊಡೋದು, ಸಾಲ ಕೊಡೋದು, ವಸೂಲಿ ಮಾಡ್ತಕ್ಕಂಥದ್ದು, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡ್ತಕ್ಕಂಥದ್ದು. ಇದನ್ನ ನಾವೇನಂತ ಕರಿತೀವಿ? ಬ್ಯಾಂಕಿಂಗ್. ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನ ಯಾವ್ದು ಹೊಂದಿರುತ್ತೆ? ಬ್ಯಾಂಕುಗಳು ಹೊಂದಿರುತ್ತೆ. ಕೇಂದ್ರ ಬ್ಯಾಂಕ್ ಅಂತ ಯಾವ್ದು ಕರಿತೀವಿ ನಾವು? ಕೇಂದ್ರ ಬ್ಯಾಂಕ್ ಅಂತ ಯಾವ್ದು ಕರಿತೀವಿ? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೊತ್ತಾಯ್ತಲ್ಲ? ಬ್ಯಾಂಕುಗಳನ್ನು ನಾವು ಕಾಣ್ತಕ್ಕಂಥದ್ದು RBI. ಇನ್ನ ಇತರೆ ಬ್ಯಾಂಕುಗಳು ಏನಿದಾವೆ? ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು, ಪ್ರಾಡಕ್ಟ್ ಗ್ರಾಮೀಣ ಬ್ಯಾಂಕು, ಏನೇನಿದಾವ ಎಲ್ಲವೂ ಕೂಡ ಯಾವ ಅಧೀನದಲ್ಲಿರ್ತವೆ? RBI ನ ಅಧೀನದಲ್ಲಿರುತ್ತೆ, ರಿಸರ್ವ್ ಬ್ಯಾಂಕಿನ ಅಧೀನದಲ್ಲಿರ್ತವೆ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1935ರಲ್ಲಿ. ಗೊತ್ತಾಯ್ತಲ್ಲ? ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 1933ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಅವಾಗಿನ್ನು ಬ್ರಿಟಿಷರ ಆಡಳಿತ ಅಂತಕ್ಕಂಥದ್ದಿತ್ತು, ಅವಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಓಕೆ, ಅದರ ಅಧೀನದಲ್ಲಿ ಎಲ್ಲಾ ಬ್ಯಾಂಕುಗಳು ಕೂಡ ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥ ಯಾವುದು? ವಿಮೆ. ವಿಮೆ ಗೊತ್ತಲ್ಲ? LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಕರಿತೀವಿ. ವಿಮೆ ಅಂತಕ್ಕಂಥದ್ದು ಏನಿದೆ ಇದು ಒಂದು ಕಂಪನಿ, ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥ ಒಂದು ಕಂಪನಿ. ಇಲ್ಲಿ ಯಾರಿಗೆ ಲಾಭ ಅಂತಂದ್ರೆ ಬದುಕಿದ್ದರಿಗೆ ಲಾಭ, ಸತ್ತರಿಗೆ ಲಾಭ ಇಲ್ಲ. ಅರ್ಥ ಆಯ್ತಾ? ಈಗ ನಾನು ಒಂದು 10 ಲಕ್ಷದ ಇನ್ಸೂರೆನ್ಸ್ ಮಾಡಿಸಿದ್ರೆ ಅಂದ್ರೆ ನಾನು ಏನಾದ್ರು ಒಗ್ಯಾಕ್ಸ್ಕೊಂಡ್ರೆ ನಮ್ಮ ಮನೆಗೆ ಹೋಗುತ್ತೆ. LIC ಅಂದ್ರೆ ಇಷ್ಟೇನೆ, ಮುಂದಿನ ಭವಿಷ್ಯಕ್ಕಾಗಿ ನಾವು ಕ್ರೋಢೀಕರಣ ಮಾಡೋದು. ಬದುಕಿದ್ರೆ ತಿಂತೀವಿ, ಬದುಕಿದ್ರೆ ಸಿಗುತ್ತೆ ಅಲ್ಲಿರುವ, ಸತ್ತೋದ್ರೆ ಮುಂದೆ ಬರ್ತಕ್ಕಂಥವರಿಗೆ ಕುಳಿಗಂಟು, ಇಡಿಗಂಟು ಅಂತ ನಾವೇನ್ ಕರಿತೀವಿ. ಆ ಇಡಿಗಂಟಾಗಿ ಇರ್ತಕ್ಕಂಥದನ್ನೇ ವಿಮೆ ಅಂತ ಕರಿತೀವಿ. ಇತ್ತೀಚೆಗೆ ಏನ್ ಮಾಡಿದೆ? SBI ಬ್ಯಾಂಕ್ ಅಲ್ಲೂ ಕೂಡ ಎಲ್ಲಾ ಬ್ಯಾಂಕುಗಳು ಕೂಡ ಇವತ್ತು ವಿಮೆಯನ್ನ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ವಿಮೆ ಅಂತಕ್ಕಂಥ ಬಂದಿದ್ದಾರೆ. ಇನ್ಸೂರೆನ್ಸ್ ಅನ್ನ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಇವತ್ತು ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಅರ್ಥ ಆಯ್ತಲ್ಲ? ಅದನ್ನ ನಾವು ಪೋಸ್ಟ್ ಆಫೀಸ್ ಅಲ್ಲೇ PLI, RPLI ಅಂತ ಕರಿತೀವಿ. PLI, RPLI ಎರಡು ಇನ್ಸೂರೆನ್ಸ್ ಇದಾವೆ. ಇದು ತಿಳ್ಕೋಬೇಕು ನೀವು. PUC ಡಿಗ್ರಿ ಎಲ್ಲವೂ ಕೂಡ ಬರುತ್ತೆ, SLC ಕೂಡ ಬರುತ್ತೆ. PLI, RPLI. PLI ಅಂತಂದ್ರೆ ಓನ್ಲಿ ಸರ್ಕಾರಿ ಒಡೆತನದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮೇಷರು, ಇಂಜಿನಿಯರ್, ಗೌರ್ಮೆಂಟ್ ನೌಕರಿ ಆಗಿರ್ತಾರ ನೋಡ್ರಿ, ಅವ್ರು ಮಾತ್ರ ಮಾಡ್ತಕ್ಕಂಥದ್ದು PLI. ತಿಳ್ಕೋಬೇಕು. ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಇದೇ ಬೇರೆ, LIC ಬೇರೆ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ. ಇದು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಂದ್ರೆ ಅಂಚೆ ಕಚೇರಿಯಲ್ಲಿ ನಮಗೆ ಕೊಡ್ತಕ್ಕಂಥ ವಿಮೆ, ಅದನ್ನೇನಂತ ಕರಿತೀವಿ? PLI ಅಂತ ಕರಿತೀವಿ. PLI ಮಾಡಿಸೋದು ಯಾರು? ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಮಾಡಿಸೋದಿಲ್ಲ. ಇನ್ನು RPLI ಅಂತ ಇದೆ ಇನ್ನೊಂದು, RPLI ಯಾರು ಮಾಡಿಸ್ಬೇಕು? ಯಾರು ಬೇಕಾದ್ರೂ ಮಾಡಿಸ್ಬೋದು ಅದನ್ನ. ಅರ್ಥ ಆಗ್ತಿದ್ಯಾ? PLI ಏನಿದೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೇ ಸೀಮಿತ. RPLI ಏನಿದೆ ಪೋಸ್ಟ್ ಆಫೀಸ್ ಅಲ್ಲಿ ಇನ್ನೊಂದು ಇನ್ಸೂರೆನ್ಸ್ ಇದೆ, ಅದನ್ನೇ ಯಾರು ಬೇಕಾದ್ರೂ ಮಾಡಿಸ್ಬೇಕು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬಂದ್ರೆ ಸಾರಿಗೆ. ಸಾರಿಗೆ ಅಂದ್ರೆ ಗೊತ್ತಾ? ಟ್ರಾನ್ಸ್ಪೋರ್ಟ್. ಏನ್ ಸಾರಿಗೆ ಅಂತಂದ್ರೆ ಯಾರು ಒಬ್ಬರು ನಿಂತ್ಕೊಂಡು ಹೇಳಿ ಬೇಗ. ಸಾರಿಗೆ ಅಂದ್ರೆ ಏನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನ, ಜನರನ್ನ ಕೊಂಡೊಯ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಸಾರಿಗೆ ಎಂಬುದಾಗಿ ಕರೆಯಲಾಗುತ್ತೆ. ಇನ್ನ ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್? ಸಂಪರ್ಕ ಅಂದ್ರೆ ಏನು? ಒಂದು ವಿಷಯವನ್ನ ಅಥವಾ ಸುದ್ದಿ ಸಮಾಚಾರಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನಿಸತಕ್ಕಂಥದ್ದೇನಿದೆ ಅದನ್ನ ನಾವೇನಂತ ಕರಿತೀವಿ? ಸಂಪರ್ಕ ಅಂತ ಕರಿತೀವಿ. ಮತ್ತೆ ಸಾರಿಗೆಯಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ. ಜಲ ಸಾರಿಗೆ, ವಾಯು ಸಾರಿಗೆ, ರೈಲು ಸಾರಿಗೆ, ರಸ್ತೆ ಸಾರಿಗೆ.
ಅರ್ಥ ಆಯ್ತಲ್ಲ? ಅವಾಗ ಎಷ್ಟು ಹೇಳೋಣ, ಇಲ್ಲಿ ಸಂಪರ್ಕದಲ್ಲಿ ಸುದ್ದಿ ಸಮಾಚಾರಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ಲ? ಇದನ್ನ ನಾವು ಸಂಪರ್ಕ ಅಂತ ಕರಿತೀವಿ. ಫೋನ್, ಟಿವಿ, ವೃತ್ತಪತ್ರಿಕೆಗಳು, ಮೊಬೈಲ್, ಇಂಟರ್ನೆಟ್, ಲ್ಯಾಪ್ಟಾಪ್ ಇದಾವಲ್ಲ, ಇವೆಲ್ಲವನ್ನ ಸಂಪರ್ಕ ಮಾಧ್ಯಮಗಳು ಅಂತ ಕರಿತೀವಿ. ಇನ್ನ ಆರೋಗ್ಯ, ಆರೋಗ್ಯ ಹೆಲ್ತ್ ಗೊತ್ತಿದೆ ನಮಗೆ, ಆರೋಗ್ಯ ಅಂದ್ರೆ ಏನು ಅಂತ ಅಲ್ವಾ? ಶಿಕ್ಷಣ ಅಂತಕ್ಕಂಥದ್ದು ಇದೆ. ಆರೋಗ್ಯ, ಆರೋಗ್ಯವೇ ಭಾಗ್ಯ. ಇವತ್ತು ಯಾರು ಆರೋಗ್ಯವಾಗಿರ್ತಾನ ಅವನು ಶ್ರೀಮಂತ ಅಂತ. ಆರೋಗ್ಯವನ್ನ ಕೆಡಿಸ್ಕೊಂಡ್ರೆ 50 ವರ್ಷಕ್ಕೆ ಹೊಗೆ ಹಾಕ್ಸ್ಕೊಳ್ಳೋದು. ಹೌದು ತಾನೆ? ನಾವು ಆರೋಗ್ಯವಾಗಿ ಸದೃಢವಾಗಿದ್ರೆ ಮಾನಸಿಕ ಮತ್ತು ದೈಹಿಕವಾಗಿ ಬಲಿಷ್ಠರಾಗಿರ್ತೀವಿ. ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತಕ್ಕಂಥದ್ದಿದೆ. ಹಾಗಾಗಿ ಎಲ್ಲ ಆರೋಗ್ಯವನ್ನು ಕೂಡ ಇವತ್ತು ಕಾಪಾಡ್ತಕ್ಕಂಥದ್ದು. WHO ಹೇಳಿದೆ. WHO ಅಂದ್ರೆ ಗೊತ್ತಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೀನ್ಸ್ ವಿಶ್ವ ಆರೋಗ್ಯ ಸಂಸ್ಥೆ. 1945ರಲ್ಲಿ ಏನು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು, ಅದರ ಅಧೀನದಲ್ಲಿ ಬರ್ತಕ್ಕಂಥ ಅಂಗಸಂಸ್ಥೆ ಆಗಿರ್ತಕ್ಕಂಥ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ವಿಶ್ವ ಆರೋಗ್ಯ ಸಂಸ್ಥೆ, ನಮಗೆ 2019ರಲ್ಲಿ ಕೊರೋನಾ ಬಂದಿತ್ತು, ನೆನಪಿದೆಯಲ್ಲ? ಇಡೀ ವಿಶ್ವಕ್ಕೇನೆ ಸಂದೇಶವನ್ನ ರವಾನಿಸಿದ್ದೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾವುದೇ ಒಂದು ಇದ್ರೂ ಕೂಡ ಈಗ ಏಡ್ಸ್ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಇವೆಲ್ಲದರ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದೇ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆರೋಗ್ಯವೇ ಭಾಗ್ಯ. ಹಾಗಾಗಿ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ. ಇನ್ನ ಶಿಕ್ಷಣ, ಶಿಕ್ಷಣ ಗೊತ್ತಿದೆ ನಮಗೆ. 6 ರಿಂದ 14 ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೆಯಲೇಬೇಕು. RTE ಬಂದಿದೆ. RTE 2000 ಅದಾಯ್ತಲ್ಲ? RTE ಏನ್ ಹೇಳುತ್ತಿದ್ದು? ರೈಟ್ ಟು ಎಜುಕೇಶನ್ ಅಂತ ಕರಿತೀವಿ ನಾವು. 6 ರಿಂದ 14 ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು. ಸಾಕ್ಷರತಾ ಮಿಷನ್ ಅಂತಕ್ಕಂಥದ್ದು ಕೂಡ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಬಿಸಿ ಊಟ, ಯೂನಿಫಾರ್ಮ್, ಶೂ ಅಲ್ವಾ, ಮೊಟ್ಟೆ, ಬುಕ್ಕು, ಬಾಳೆಹಣ್ಣು, ಚಿಕ್ಕಿ, ಪುಸ್ತಕಗಳು ಇವೆಲ್ಲವನ್ನ ಎಲ್ಲಿ ಕೊಡ್ತಾ ಇದೆ? ಶಿಕ್ಷಣ ಅಂತಕ್ಕಂಥದ್ದು ಕೊಡ್ತಾ ಇದೆ. ಯಾಕೆಂದ್ರೆ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಮುಂದುವರಿಬೇಕಾದ್ರೆ ಆ ಒಂದು ದೇಶದ ಸಾಕ್ಷರತಾ ಪ್ರಮಾಣ ಏನಾಗಿರ್ಬೇಕು? ಹೆಚ್ಚಿರಬೇಕು. ಅರ್ಥ ಆಯ್ತಲ್ಲ? ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಿದಂತ ಸಂದರ್ಭದಲ್ಲಿ ಏನಾಗುತ್ತೆ? ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ಕೈಗೊಳ್ತಾರೆ. ಅವಾಗ ಆದಾಯದ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇಷ್ಟು ಈ ಒಂದು ಅವಧಿಯಲ್ಲಿ ನಾವು ಭಾರತೀಯ ಅರ್ಥ ವ್ಯವಸ್ಥೆಯ ವಲಯಗಳನ್ನ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಓಕೆ, ಧನ್ಯವಾದಗಳು.